ಈ ಥರ ಒಂದು ಕ್ರೇಜಿ ಎಕ್ಸ್ಪೀರಿಯೆನ್ಸು ನಿಮ್ಮ ಲೈಫಲ್ಲೇ ಗ್ಲೋಬಲ್ ಕನ್ನಡಿಗ ಚಾನಲಲ್ಲೇ ಪ್ರಾಬ್ಲಿ ಬಂದಿರಲಿಲ್ಲ. ಮಯನ್ಮಾರ್ನ ಕಾಡಿನ ಒಳಗೆ ಪರ್ವತ ಪ್ರದೇಶದಲ್ಲಿರುವಂತಹ ಹಳ್ಳಿಯಲ್ಲಿ ಹ್ಯಾಪಿ ಮ್ಯಾರಿಡ್ ಲೈಫ್, ಹ್ಯಾಪಿ ಮ್ಯಾರಿಡ್ ಲೈಫ್. ಮದುವೆಯಲ್ಲಿ ಫ್ರೀ ಊಟ ಮಾಡ್ತಾ ಇದೀವಿ. ಪಾರ್ಟಿ ಇಲ್ಲ ಅಂದ್ರೆ ಮಜಾನೇ ಇರಲ್ಲ. ಹೆಸರು ಕೇಳ್ತೀನಿ. ಲೋಕಲ್ಸ್ ಎಲ್ಲ ಕುತ್ಕೊಂಡು ಸಖತ್ತಾಗಿ ಎಣ್ಣೆ ಪೋಣಿಸ್ಕೊತಾ ಇದಾರೆ. ತಲೆನೋವಿಗೆ ರಾಮಬಾಣ ಅಂತ ಇದು ಬಹಳ ಇಂಟ್ರೆಸ್ಟಿಂಗ್ ಸಿಹಿ ಕೊಟ್ಟಿದ್ರು. ಅದೇನು ಅಂತ ತೋರಿಸ್ತೀನಿ. ಈ ಒಂದು ಗಿಡವನ್ನ ಕ್ಯಾನ್ಸರ್ ಕ್ಯೂರ್ ಮಾಡುತ್ತೆ ಅಂತ ನಂಬ್ತಾರಂತೆ. ಊಟದ ಮನೆಯಲ್ಲಿ ಓಂಕಾರ. ಇಲ್ಲಿ ಲೋಕಲ್ಸ್ ಬಂದಿದ್ದಾರೆ ಊಟ ಮಾಡೋದಕ್ಕೆ. ಇಲ್ಲಿಬ್ರು ಮೇಡಮ್ ಇದ್ದಾರೆ. ಅವ್ರ ತಂದೆ ತಾಯಿ ವರ್ಲ್ಡ್ ವಾರ್ 2 ಸಮಯದಲ್ಲಿ ಈ ಒಂದು ದೇಶಕ್ಕೆ ಬಲವಂತವಾಗಿ ಬ್ರಿಟಿಷರ್ಸ್ ಎತ್ತಾಕೊಂಬಂದ್ರಂತೆ. ನೋಡಿ ಇಲ್ಲಿ ಜಾಮೂನು, ಲಾಡು, ಬರ್ಫಿ, ಮೈಸೂರು ಪಾಕ್ ಥರ ಏನೋ. ನಮ್ಮ ಮೈಸೂರು ಪಾಕ್ ಇಲ್ಲಿದೆ. ಮೇಡಮ್ ये पता है ये क्या है? हाँ, वो एक्चुअली नाम है उसका मैसूर पाक. मैसूर पाक वो मेरा जगह से बनता है. जिधर से मैं आता हूँ ना उधर ही वो पहला हुआ था. मैडम आपका नाम क्या है? मेरा हेमा खन्ना है. हेमा खन्ना. नेपाल आपकी माँ और बाप नेपाल की किस जगह से है? पोखरा. हाँ हाँ हाँ, पोखरा को नजीक में है. ओके. आप कभी गए हैं नेपाल? नेपाल नहीं पहुंचे. हाँ ನೋಡಿ एक बार तो जाना ही पड़ता है ना. ಸೊ ನೇಪಾಲ್ ದೇಶದವ್ರು ಇವರು. ಇಲ್ಲಿ ಬಂದು ಸೆಟ್ಲ್ ಆಗಿದ್ದಾರೆ. ನೋಡಿ ಇಲ್ಲಿ ಅವ್ರ ತಂದೆ ತಾಯಿ ಫೋಟೋ ಎಲ್ಲ ಇದೆ. आपकी मामा पापा और अम्मा. आप दोनों नहीं है अभी? नहीं. ओह सॉरी फॉर दैट. मेरा अम्मा का बाबा तो केरला से आए. हाँ, मेरा अम्मा का बाबा हाँ तो केरला से आए. केदारनाथ. केडाला. हाँ केडाला. ओके ओके. और ये क्या है मैडम? ये इधर का लोकल वाइन? लोकल वाइन इधर का. हाँ हाँ. स्पेशल है क्या इधर का? ಓಕೆ ಓಕೆ. ಚೆನ್ನಾಗಿರುತ್ತಂತೆ ಇಲ್ಲಿ ಲೋಕಲ್ ವೈನು. ನೋಡಿ ಇಲ್ಲಿ ದೇವ್ರ ಮನೆ. ಇವ್ರ ದೇವ್ರ ಮನೆ ಬೇರೆ ಥರ ಇದೆ. ಗಣೇಶ, ಲಕ್ಷ್ಮಿ, ಶಿವ ಎಲ್ಲ ಇದ್ದಾರೆ. ಭಾಳ ಖುಷಿಯಾಗುತ್ತೆ ನೇಪಾಲಿ ಕಲ್ಚರ್ನ. ಇಲ್ಲಿ ನೋಡಿ ನೇಪಾಲಿ ಸೆಟ್ ಥಾಲಿ ಅಂತ ಹೇಳ್ತಾರೆ. ತಕಾಲಿ ಥಾಲಿ. ತಕಾಲಿ ಬೋಲ್ತೆ ನಾ ಉಸ್ಕೋ. मैं बहुत खा रहा था नेपाल में हर दिन. ಮತ್ತು ನೋಡಿ ಇಲ್ಲಿ ಸ್ವಂತವಾಗಿ ಇವರು ತುಪ್ಪವನ್ನು ಕೂಡ ಮಾಡಿ ಮಾರಾಟ ಮಾಡ್ತಾ ಇದ್ದಾರೆ. ಖುಷಿಯಾಗುತ್ತೆ ನೋಡೋದಕ್ಕೆ. एक बॉटल कितने में बेचते हो मैडम? आधा किलो. 30,000. आधा किलो. नहीं, एक पाव. ಇಲ್ಲಿ ಮೆಷರ್ಮೆಂಟ್ಸ್ ಬೇರೆ. 30,000 ಒಂದಕ್ಕೆ. ಆಲ್ಮೋಸ್ಟ್ 750 ರೂಪಾಯಿ. लोग खरीदते हैं इधर बहुत सारे. ಓ ವೆರಿ ನೈಸ್. ಹ್ಯಾಪಿ ಟು ಮೀಟ್ ಯು. ಇದು ನೇಪಾಲಿ ಕಲ್ಚರು ಮಯನ್ಮಾರ್ ದೇಶದಲ್ಲಿ. ಈಗ ನಾನು ಊಟ ಆರ್ಡ್ರ್ ಮಾಡಿದ್ದೀನಿ. ಇಲ್ಲಿ ಒಂದು ಥಾಲಿ ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅನ್ನಿಸ್ತು. ಅದಕ್ಕೆ ಅಂದರೆ ನೇಪಾಲಿ ಲೈಫು ಮತ್ತು ಈ ಜನಗಳನ್ನ ಮೀಟ್ ಮಾಡ್ಬೋದಲ್ಲ, ಅದಕ್ಕೋಸ್ಕರ ಬಂದೆ ರೆಸ್ಟೋರೆಂಟಿಗೆ. ನೇಪಾಲಿ ರೆಸ್ಟೋರೆಂಟಲ್ಲಿ ಕಾಂಡಿಮೆಂಟ್ಸ್ ಕೊಟ್ಟರು. ಫಸ್ಟು ಒಣಗಿರುವಂತಹ ಕ್ಯಾರೆಟ್ಸು, ಚಿಲ್ಲಿ, ಮತ್ತು ಇದು ಒಂದು ರೀತಿ ಬೇರೆ ರೀತಿಯ ಪಿಕ್ಕಲ್ಲು, ಮಾವಿನಕಾಯಿ ಪಿಕ್ಕಲ್ಲು. ಈ ಮಸ್ಟರ್ಡ್ ಆಯಿಲಲ್ಲಿ ಮಾಡ್ತಾರಲ್ಲ ಅದು. ಮತ್ತು ಇದು ಇನ್ನೊಂದು ಟೊಮೆಟೊ ಸಾಸ್. ಮೇಡಮ್ ಊಟ ತಂದು ಕೊಟ್ಟರು. ಎಷ್ಟು ಚೆನ್ನಾಗಿದೆ ನೋಡಿ. ಥ್ಯಾಂಕ್ ಯು. ದಾಲ್ ಸೂಪು, ಪನ್ನೀರು, ಆಲೂಗೆಡ್ಡೆ, ಚಪಾತಿ, ಅನ್ನ. ಮಾಡಿರೋ ಅಷ್ಟು ಅಡುಗೆನೂ ಬಹಳ ಅಚ್ಚುಕಟ್ಟಾಗಿದೆ. ನನಗಂತೂ ನೇಪಾಲ್ ನೆನಪಾಗ್ತಾಯಿದೆ. ನೇಪಾಳಲ್ಲಿ ಎಸ್ಪೆಷಲಿ ಈ ಒಂದು ಟೊಮೆಟೊ ಮತ್ತು ಚಿಲ್ಲಿ ಸಾಸನ್ನ ಕೊಡ್ತಾರೆ. ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕಿದು. ಪ್ರತಿಯೊಂದು ಊಟದ ಜೊತೆಗೂ ಕೊಡ್ತಾರೆ. ಮೇಡಮ್ ಅದೇ ವಿಷಯಕ್ಕೆ ಬೇಜಾರು ಮಾಡ್ಕೋತಾಯಿದ್ರು. ನಾನೇ ನೇಪಾಲಿ, ಆದರೆ ಇವತ್ತರೆಗೂ ನೇಪಾಲ್ಗೆ ಹೋಗಿಲ್ಲ. ನೀವು ಹೋಗಿದ್ದೀರಾ, ಅದಕ್ಕೋಸ್ಕರ ಖುಷಿ ಇದೆ. ಬಟ್ ನಾನು ಹೋಗಿಲ್ದಿರೋದಕ್ಕೆ ಬೇಜಾರಾಗ್ತಾಯಿದೆ ಅಂತ. ಅದಕ್ಕೆ ಹೇಳಿದೆ, ಜೀವನದಲ್ಲಿ ಒಂದು ಸಲ ಆದರೂ ನೀವು ಖಂಡಿತ ಹೋಗಬೇಕು ಅಂತ. ಯಾಕಂದರೆ ಎಲ್ಲೋ ಒಂದು ಕಡೆ ಅನಿವಾರ್ಯತೆಗೆ ಆಗಿನ ಸಮಯದಲ್ಲಿ ಬ್ರಿಟಿಷರ್ಸ್ ಮಾಡಿದಂತಹ ಅನಾಚಾರದಿಂದ ಇವರುಗಳೆಲ್ಲ ಅಲ್ಲಿಂದ ಇಲ್ಲಿಗೆ ಬಂದರು. ಇವತ್ತಿಲ್ಲಿ ಇವರೆಲ್ಲ ಕಂಫರ್ಟಬಲ್ ಆಗಿದ್ದಾರೆ. ನೆಕ್ಸ್ಟ್ ಜನ್ರೇಷನ್ಸ್ ಬೇಕಾದ್ರೆ ಅವ್ರ ತಂದೆ ತಾಯಿ, ಅವ್ರ ತಾತ ಮುತ್ತಾತಂದರು ತುಂಬ ಸಫರ್ ಮಾಡಿದ್ದಾರೆ ಬ್ರಿಟಿಷ್ ಕೈಯಲ್ಲಿ. ಬಟ್ ಇವ್ರುಗಳೆಲ್ಲ ಒಂದು ಕಡೆ ಉತ್ತಮವಾದ ಜೀವನವನ್ನು, ಎಜುಕೇಷನ್ನ ತೊಗೊಂಡು ಚೆನ್ನಾಗಿ ಬದುಕ್ತಾ ಇದ್ದಾರೆ.
ಅದು ನೋಡಿ ಖುಷಿ ಆಗ್ತದೆ. ಬಟ್ ಒಂದು ಸರಿ ಆದರೂ ಅವರ ಸ್ವಂತ ಭೂಮಿಗೆ ಇದೇ ಇವರು ಸ್ವಂತ ಭೂಮಿ, ಆದರೂ ಒಂದು ಸರಿ ಆದರೂ ಅವರ ಒರಿಜಿನಲ್ ಸ್ವಂತ ಭೂಮಿಗೆ ಹೋದರೆ ಅವ್ರಿಗೆ ಪ್ರಾಬ್ಲಿ ಆ ಒಂದು ಖುಷಿ, ನಿಜವಾದ ಖುಷಿ ಸಿಗ್ಬೋದೇನೋ. ನನ್ನ ನೆಲ, ನನ್ನ ಭೂಮಿ, ನನ್ನ ನಾಡು, ನನ್ನ ಭಾಷೆ ಅನ್ನೋ ಥರ. ಊಟ ತುಂಬ ಚೆನ್ನಾಗಿದೆ. ದೂರ ಅದೇ ನೋಡಿ, ಟ್ರಾವೆಲ್ ಮಾಡ್ತಾಯಿದ್ರೆ ನಿಮಗೆ ಹೇಗೆ ಎಲ್ಲ ರಿಲೇಟ್ ಆಗ್ತಾ ಹೋಗುತ್ತೆ. ಈಗ ನಾನು ನೇಪಾಳ್ಗೆ ಹೋಗಿರೋದಕ್ಕೆ ಈ ಮೇಡಮ್ಮ ಫಾಸ್ಟಾಗಿ ಕನೆಕ್ಟ್ ಆದರು. ಈಗ ಇನ್ನೊಂದು ಕಡೆ, ಈಗ ನೆಕ್ಸ್ಟ್ ಟೈಮ್ ನಾನು ಎಲ್ಲರೂ ಬರ್ಮಾ ದೇಶದ ಜನ ಸಿಕ್ಕಿದಾಗ ಅವ್ರು ಮಾತಾಡಿಸೋ ರೀತಿಯೇ ಬೇರೆ ಆಗುತ್ತೆ. ಯಾಕಂದರೆ ನನಗೆ ಅವ್ರ ಭಾಷೆ ಗೊತ್ತಿರುತ್ತೆ, ಸ್ವಲ್ಪ ಅವ್ರ ಕಲ್ಚರ್ ಗೊತ್ತಿರುತ್ತೆ, ಅವ್ರು ಏನು ತಿಂತಾರೆ, ಅವ್ರು ಹೆಂಗೆ ಬದುಕ್ತಾರೆ, ಅವ್ರ ಆ್ಯಟಿಟ್ಯೂಡ್ ಗೊತ್ತಿರುತ್ತೆ. ಸೊ ಅದರಿಂದ ತುಂಬ ಸಹಾಯ ಆಗುತ್ತೆ ಪ್ರತಿಯೊಂದರಲ್ಲೂ. ಟ್ರಾವೆಲಿಂಗ್ ಒಂದು ಯೂನಿವರ್ಸಿಟಿ ಇದ್ದ ಹಾಗೆ. ನೀವು ಒಂದು ಜರ್ನಿಲಿ ಶುರುಲಿ ಸ್ಟೂಡೆಂಟ್ ಆಗಿರ್ತೀರ, ಆ ದೇಶ ಶುರು ಮಾಡಿದಾಗ ಆ ದೇಶವನ್ನು ಮುಗಿಸೋಷ್ಟೊತ್ತಿಗೆ PhD ಆಲ್ಮೋಸ್ಟ್ PhD ಮಾಡ್ದಂಗೆ ಆ ಫೀಲಿಂಗ್ ಬಂದಿರ್ತೀರ. ಆದರೆ ಅದನ್ನು ಮುಗಿಸ್ಬಿಟ್ಟು ಮತ್ತೆ ಇನ್ನೊಂದು ದೇಶಕ್ಕೆ ಹೋದರೆ ಮತ್ತೆ ಸ್ಟೂಡೆಂಟ್ ಆಗ್ತೀರಾ. ಅದರ ಅರ್ಥ ಏನಂದರೆ ಕಲಿಕೆ ಪ್ರತಿನಿತ್ಯ ಮಾಡ್ತಾ ಇರಬೇಕು, ಅದು ಯಾವತ್ತೂ ಮುಗಿಯಲ್ಲ. ಇವಾಗೆಲ್ಲ ಕಲಿತೆ ಸಾಫ್ಟ್ವೇರಲ್ಲಿ ಅಂತ ಅನ್ಕೋತಾ ಇದ್ರು, AI ಬಂತು, ಏನೆಲ್ಲ ಕಲಿತೆ ಅಂತ ಅನ್ಕೋತಾರೆ, ಇನ್ನೊಂದು ಬಂದಿರುತ್ತೆ. ಸೊ ಪ್ರತಿಯೊಂದು ಹೇಗೆ ನಾವು ಟೆಕ್ನಾಲಜಿ ವಿಷಯದಲ್ಲಿ ಅಪ್ಡೇಟ್ ಆಗ್ತೀವಿ, ಗಾಡಿಯನ್ನು ಹೇಗೆ ಸರ್ವಿಸ್ ಮಾಡ್ತೀವಿ, ಗಾಡಿಯನ್ನು ಹೇಗೆ ಅಪ್ಡೇಟ್ ಮಾಡ್ತೀವಿ, ಫೋನಲ್ಲಿ ಹೇಗೆ ಪ್ರತಿಯೊಂದನ್ನು ಅಪ್ಡೇಟ್ಸ್ ಮಾಡ್ತಾಯಿರ್ತೀವಿ, ಅದೇ ಥರ ನಮ್ಮ ಲೈಫು, ನಮ್ಮ ಬಾಡಿ, ನಮ್ಮ ಹೆಲ್ತು ಪ್ರತಿಯೊಂದರಲ್ಲೂ ನಾವು ಅಪ್ಡೇಟ್ ಆಗಬೇಕು ಅನ್ನೋದು ನನ್ನ ಅಭಿಪ್ರಾಯ. ಮತ್ತು ಇಲ್ಲಿಯ ಊಟದ ವಿಚಾರಕ್ಕೆ ಬಂದರೆ ಆರೋಗ್ಯಕರವಾದ ಊಟ ನೋಡಿ, ಎಷ್ಟು ಕ್ಯಾರೆಟ್ಸ್ ಕೊಟ್ಟಿದ್ದಾರೆ, ಎಲ್ಲ ತರಕಾರಿ ಮಿಶ್ರಿತ. ಎಲ್ಲದಕ್ಕಿಂತ ನಂಗೆ ಹೈಲೈಟ್ ಅನಿಸಿದ್ದು ಇವ್ರು ಕೊಟ್ಟಿರೋಂಥ ಉಪ್ಪಿನಕಾಯಿ, ಮಾವಿನಕಾಯಿ ಉಪ್ಪಿನಕಾಯಿ ತುಂಬಾ ಸೊಗಸಾಗಿದೆ. ಆಮೇಲೆ ಚಪಾತಿಯನ್ನು ತುಂಬ ದಿವಸಗಳ ನಂತರ ನಾನು ತಿಂತಾ ಇರೋದು. ಇಲ್ಲಿ ಬಂದಾಗಿಂದ ಚಪಾತಿನೇ ನೋಡಿರಲಿಲ್ಲ, ಅದಕ್ಕೆ ನಿಧಾನಕ್ಕೆ ಚೂರೇ ಮುರಿದು ಇಷ್ಟೊತ್ತಿಗೆ 4 ಚಪಾತಿ ಬಾರಿಸಿರ್ತದೆ. ಚೂರೇ ಚಪಾತಿ, ಮಾವಿನಕಾಯಿ ಜೊತೆ ಒಂದ್ಸಲಿ, ಪನ್ನೀರ್ ಜೊತೆ ಒಂದ್ಸಲಿ, ಆಮೇಲೆ ಮೇಡಮ್ ನನಗೋಸ್ಕರ ಸ್ಪೆಷಲ್ಲಾಗಿ ನಾವು ಮಟನ್ ತುಂಬ ಚೆನ್ನಾಗಿ ಮಾಡ್ತೀವಿ, ಅದನ್ನು ಟ್ರೈ ಮಾಡಿ ಅಂತ ತೊಗೊಂಬಂದರು. ಅದೃಷ್ಟ. ಉಪ್ಪಿನಕಾಯಿ ಮಾತ್ರ ವ್ಯಾಲ್ಯೂ ಲೆವೆಲ್. ಮತ್ತು ನೋಡಿ ಏನು ಇವ್ರ ದೇಶ, ನೇಪಾಳ ದೇಶ ಎಲ್ಲದಕ್ಕಿಂತ ಪ್ರಸಿದ್ಧ, ಪ್ರಪಂಚದ ಅತ್ಯಂತ ಎತ್ತರವಾದ ತನ್ನ ಪರ್ವತ ಮೌಂಟ್ ಎವರೆಸ್ಟ್ಗೆ ಅದೇ ಹೆಸರಲ್ಲಿ ನಮಸ್ತೆ ಎವರೆಸ್ಟ್ ಅಂತ ಹಾಕಿ ಮೇಲ್ಗಡೆ ಓಂಕಾರವನ್ನು ಕೂಡ ಹಾಕಿದ್ದಾರೆ. ಖುಷಿಯಾಗುತ್ತೆ. ಅವರ ಕಲ್ಚರ್ನ ಅವ್ರು ಇಲ್ಲೂ ಬಿಟ್ಕೊಟ್ಟಿಲ್ಲ. ಆದರೆ ಒಂದ್ಸಲ ಅವರು ಅವ್ರ ದೇಶಕ್ಕೆ ಹೋಗ್ಬರ್ಬೇಕು, ಇದು ನನ್ನ ಆಸೆ. ಸೂರ್ಯನ ಕಿರಣ ಹಿಂಗೆ ಈ ಕಡೆಯಿಂದ ಬೀಳ್ತಾಯಿದೆ, ಊಟ ತಿಂಡಿಲ್ಲ ನೋಡೋಕ್ಕೆ ಶೈನಿಂಗ್ ಉಳಿತಾ ಇದೆ, ಊಟ ಮಾಡೋಕ್ಕೆ ಒಂದು ಮಜಾ ಸಿಗ್ತಾಯಿದೆ. ಇವಷ್ಟೇ ದೃಷ್ಟಿ ಮಾಡಿದ್ರು, ಅಂಗಡಿಗೆ ಆ ಕಡೆ ಈ ಕಡೆ ನಿಂಬೆಹಣ್ಣು ಇಟ್ಟರು. ಸಬ್ ಕಸ್ಟಮ್ಸ್ಗೂ ಫಾಲೋ ಕರ್ತೇವನಾ? ವಾವ್, ವೆರಿ ಗುಡ್. ಈಗ ಊಟದ ನಂತರ ಸಿಹಿಯ ಸಮಯ ನೋಡಿ. ಇಲ್ಲಿ ಮೈಸೂರು ಪಾಕು, ನಮ್ಮ ಊರಿನ, ನಮ್ಮ ರಾಜ್ಯದ ಹೆಮ್ಮೆ, ಮುರಿಯೋಕ್ಕೆ ಆಗ್ತಲ್ಲ ಅಂದರೆ ಇದು ಗಟ್ಟಿ ಮೈಸೂರು ಪಾಕು, ಮಿಠಾಯಿ, ಜಾಮೂನು, ಲಾಡು. ಸೊ ಬೈಕನ್ನು ವಾಪಸ್ಸು ಎಕ್ಸಾಕ್ಟ್ ಕಂಡೀಷನಲ್ಲಿ ಕೊಟ್ಟಿದ್ದೀನಿ ಬ್ರದರ್ಗೆ. ಸೊ ಏನೂ ತೊಂದರೆ ಇಲ್ಲ. ನಾಳೆ ಬೆಳಗ್ಗೆಯಿಂದ ಇನ್ನೊಂದು ಸಖತ್ ಅಡ್ವೆಂಚರು. ಏನು ಅಂತ ಬೆಳಗ್ಗೆನೇ ಹೇಳ್ತೀನಿ. ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೋಬೇಕು ಹೋಗಿ. 3 ದಿವಸ ಕಾಡಿನ ಒಳಗೆ, ಹಳ್ಳಿಗಳ ಒಳಗೆ, ಹಳ್ಳಿ ಜನರ ಜೊತೆಗೆ, ಬುಡಕಟ್ಟಿನ ಜೊತೆಗೆ ಚೆನ್ನಾಗಿರುತ್ತೆ. ಜೀವನದಲ್ಲಿ ಕೆಲವು ಅನುಭವಗಳನ್ನ ಮಾಡಲೇಬೇಕಂತೆ, ಮಸ್ಟ್ ಡೂ ಲಿಸ್ಟಲ್ಲಿರುತ್ತೆ. ಅದೇ ರೀತಿ ಇವತ್ತು ನಾನು ಶುರು ಮಾಡೋಕ್ಕೆ ಹೊರಟಿರುವಂತಹ ಈ ಒಂದು ಸೂಪರ್ ಡೂಪರ್ ಟ್ರೆಕ್ ಮ್ಯಾನ್ಮಾರ್ ದೇಶದಲ್ಲಿ ಇಲ್ಲಿನ ಮಸ್ಟ್ ಡೂ ಅಲ್ಲಿದೆ. ನಮಸ್ಕಾರ ಎಲ್ರಿಗೂ, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಗ್ಲೋಬಲ್ ಕನ್ನಡಿಗ ಮಹಾಬಲರಾಮ್. ನಾನಿದ್ದೀನಿ ಮ್ಯಾನ್ಮಾರ್ ದೇಶದ ಕಲಾವ್ ನಗರದಲ್ಲಿ. ಇದು ಆಲ್ಮೋಸ್ಟ್ 4400 ಫೀಟ್ ಅಬವ್ ಸಿ ಲೆವೆಲ್ ಇರುವಂತಹ ಥಂಡಿಯ ಪ್ರದೇಶ. ಮ್ಯಾನ್ಮಾರ್ ದೇಶದ ಊಟಿ ಅಥವಾ ಮಡಿಕೇರಿ ಅಂತಲೇ ಕರಿಬೋದು. ಈ ಒಂದು ಪ್ರದೇಶದಲ್ಲಿ ಹಳ್ಳಿಗಳ ನಡುವೆ, ಜನಗಳ ನಡುವೆ, ಟ್ರೈಬಲ್ಸ್ ನಡುವೆ, ಕಾಡಿನ ನಡುವೆ ಪ್ರಕೃತಿಯ ಸೊಬಗನ್ನು ಎಂಜಾಯ್ ಮಾಡ್ತಾ 3 ದಿವಸಗಳು ನಾವು ಟ್ರೆಕ್ ಮಾಡಲಿದ್ದೀವಿ. ಸಖತ್ತಾಗಿರುತ್ತೆ. ನನ್ನ ಜೊತೆಗೆ ಕೆಲವು ಸಂಗಡಿಗರಿದ್ದಾರೆ, ಬೇರೆ ಬೇರೆ ದೇಶದಿಂದ ಬಂದವರು. ಟೂರಿಸ್ಟ್ಗಳು ಇದೆ ಈ ಒಂದು ಸಮಯದಲ್ಲಿ ಬಹಳ ಕಮ್ಮಿ ಇದ್ದಾರೆ. ಆದರೂ ಕೂಡ ಕೆಲವು ದೇಶಗಳಿಂದ ಸೋಲೋ ಟ್ರಾವೆಲರ್ಸ್ ಬಂದಿದ್ದಾರೆ, ಅವರು ಕೂಡ ನನ್ನ ಜೊತೆಗೆ ಅಕಂಪನಿ ಮಾಡ್ತಾರೆ. ಸಖತ್ತಾಗಿರುತ್ತೆ. ಪ್ರತಿಯೊಂದು ಮೂಮೆಂಟ್ನು ತೋರಿಸ್ತಾ ಹೋಗ್ತೀನಿ, ನೀವು ಎಂಜಾಯ್ ಮಾಡ್ತಾ ಹೋಗಿ. ಸ್ವಾಗತ. ಗ್ರೂಪ್ ಮೀಟಿಂಗ್ ಸಮಯ. ನಮ್ಮ ಟೂರ್ ಲೀಡರ್ ಇದ್ದಾರೆ, ಅಕ್ಕಿ ಶೆಕೆದ್ ಫ್ರಮ್ ಇಸ್ರೇಲ್. ಶಾಲೋಮ್. Bro, I'm Ron from the Philippines. No, not enough, bro. You show us your move. I'm Ron from the Philippines. Yeah!
ಓ ಓಕೆ ಜಾಗ ಕೊಡೋಣ. ಒಬ್ಬರು ಇಸ್ರೇಲಿ, ಒಬ್ಬರು ಫಿಲಿಪೀನೋ, ಇನ್ನೊಬ್ಬರು ಅಮೇರಿಕನ್, ಇಟಾಲಿಯನ್. ಇವರೆಲ್ಲ ಲೋಕಲ್ಸ್, ಹಳ್ಳಿಯ ಲೋಕಲ್ಸ್. ಜರ್ಮನಿಯಿಂದ. ಓ ಪ್ಲೇಯಿಂಗ್ ವಿತ್ ದ ಸ್ಟ್ರಾಬೆರೀಸ್. I'm Anton, also from Germany. Oh! Hi everyone, I'm Mariam from Georgia. Wow, lovely move. I'm Menchi from Philippines. I'm Nate from England. ಇಂಗ್ಲೆಂಡ್ ಅವರು. I'm Victor from China. Wow. Okay. My name is Ram. I'm from India. Namaste. Move, yeah, move. Yeah. India, we have a dance called Tappanguchi. Yeah. I'm fine. I'm from Yangon, and I'm also one of the guide to this trip. What's that? And Like this? ooh! I'm Lisa. I'm from Yapu. It's the village we're sleeping tonight. She's from that village. Okay. You can call me Salai. Salai. Yes. Local guide. Where is the move? ಶುರು ಮಾಡ್ತಾ ಇದ್ದೀವಿ. ಫಸ್ಟು 1.5 ಗಂಟೆ ಬ್ರಿಟಿಷರು ಕಟ್ಟಿರೋ ಒಂದು ರಿಸರ್ವಾಯರ್ ಕಡೆಗೆ. ಈ ಜಾಗದಲ್ಲಿ ಸೆಲರಿ ಬೆಳೀತಾರೆ. ಸೆಲರಿ ಸ್ವಲ್ಪ ದೊಡ್ಡ ಸೈಜಿನ ಕೊತ್ತಂಬರಿ ಆಗಿರುತ್ತೆ. ಇದನ್ನು ಸ್ಯಾಲಡ್ಸಲ್ಲಿ ಮತ್ತು ಸಾಕಷ್ಟು ಬೇರೆ ಉಪಹಾರಗಳಲ್ಲಿ ಉಪಯೋಗ ಮಾಡಲಾಗುತ್ತೆ. ತಲೆನೋವಿಗೆ ರಾಮಬಾಣ ಅಂತ ಇದು. ಮಾವಿನಕಾಯಿ ರುಚಿ ಇದೆ. ಕಾಡಿನ ಮೇಲ್ಭಾಗಕ್ಕೆ ಬಂದಿದ್ದೀವಿ. ಕಾಡಿನ ಮಧ್ಯೆ ಬದುಕ್ತಾ ಇರುವಂತಹ ಕಾಡು ಜನರು ಇಲ್ಲಿ ಮಳೆಯಿಂದ ಬರುವಂತಹ ನೀರನ್ನು ಶೇಖರಣೆ ಮಾಡ್ತಾಯಿದ್ದಾರೆ. ಇಲ್ಲಿ ಇವರು ಇದನ್ನು ಬೇಕಾಗಿದ್ದಕ್ಕೆ ಬಳಕೆ ಮಾಡ್ತಾರೆ. ಅಲ್ಲಿ ನೀವು ನೋಡ್ತಾ ಇದ್ದೀರ ನೋಡಿ, ಅದು ಅವಕಾಡೋ ಮರ. ಪ್ರತಿ ಮರಳು 1-2-3 ನಾಯಿ ಸಾಕಿರ್ತಾರೆ ಪ್ರೊಟೆಕ್ಷನ್ಗೆ. ಮತ್ತು ತುಂಬ ಆರೆಂಜ್ ಬೆಳೀತಾರೆ, ಅದು ಕೂಡ ನೋಡೋಕ್ಕೆ ಸಿಗುತ್ತೆ. ಸಾರಾ ಖಾನ್ ಅಂತಾಳೆ ಶಾರುಖ್ ಖಾನ್ನ. ವಾಟ್ ಈಸ್ ಯುವರ್ ನೇಮ್? Mana itu Salai. ಇದು ಸಲೈ ಅಂದ್ಬಿಟ್ಟು ಇವರು ನಮ್ಮ ಲೋಕಲ್ ಗೈಡು. ಇವರ ಹಳ್ಳಿಯಲ್ಲೇ ಇವತ್ತು ರಾತ್ರಿ ಉಳ್ಕೊಳ್ತೀವಿ. ವಾಟ್ ಈಸ್ ಯುವರ್ ವಿಲೇಜ್ ನೇಮ್? Yapu village. ಯಾಪ್ತು. Yapu. ಯುವಾಪು ವಿಲೇಜ್. ಹೌ ಫಾರ್ ಫ್ರಮ್ ಹಿಯರ್? I don't know. This trekking first time. ಹೊಸ ರೂಟ್ ಇವತ್ತು ಟ್ರೆಕ್ಕಿಂಗ್ ಮಾಡ್ತಾ ಇರೋದು. ಸೊ ಇವ್ರಿಗೂ ಫಸ್ಟ್ ಟೈಮ್ ಅಂತ ಇದು. ನಾವಿನ್ನೇನು ಪಲಾವ್ ಬುಡಕಟ್ಟು ಜನಾಂಗವನ್ನು ಭೇಟಿಯಾಗೋದಕ್ಕೆ ಅವರ ಹಳ್ಳಿಗೆ ಹೋಗ್ತಾ ಇದ್ದೀವಿ. ಇಲ್ಲೇನು ನೀವು ನೋಡ್ತಾ ಇದ್ದೀರಾ, ಇದೆಲ್ಲ ಇವರು ಬೆಳೆಯುವಂತಹ ಟೀ ಗಿಡಗಳನ್ನು ಈ ಒಂದು ಸಮಯದಲ್ಲಿ ಕಟ್ ಮಾಡಲಾಗಿದೆ. ಕಟ್ ಮಾಡಿ ಮತ್ತೆ ಬೆಳೆಯೋಕ್ಕೆ ಬಿಟ್ಟಿದ್ದಾರೆ. ಏಕೆಂದರೆ ಟೀಯಲ್ಲಿ ಹಳೆ ಎಲೆಗಳಿಗೆ ಬೆಲೆ ಇಲ್ಲ, ಹೊಸ ಚಿಗುರಿಗೆ ಮಾತ್ರ ಬೆಲೆ. ಆ ಹೊಸ ಚಿಗುರು ಬರಬೇಕು ಅನ್ನೋ ದೃಷ್ಟಿಯಲ್ಲಿ ಕಟ್ ಮಾಡಿ ಬಿಟ್ಟಿದ್ದಾರೆ. ವಿಂಟರ್ ಸಮಯದಲ್ಲಿ ಪ್ರತಿ ವಾರಕ್ಕೊಂದ್ಸಲಿ ಹಾರ್ವೆಸ್ಟ್ ಮಾಡ್ತಾರಂತೆ ಚಿಕ್ಕ ಚಿಕ್ಕ ಎಲೆಗಳನ್ನು. ಸಮ್ಮರ್ ಸಮಯದಲ್ಲಿ ಆಲ್ಮೋಸ್ಟ್ ಒಂದು ತಿಂಗಳಿಗೆ 2 ಸರಿ ಅಥವಾ ತಿಂಗಳಿಗೆ 1 ಸರಿ ಮಾಡ್ತಾರೆ. ಯಾಕೆಂದರೆ ಆವಾಗ ಚಿಗುರು ಕಮ್ಮಿ ಇರುತ್ತೆ. ಇದು ಅದ್ಭುತವಾದ ನೋಟ ಇಲ್ಲಿಂದ. ಮುಂಚೆ ಇದೇ ರೈತರು ಈ ಒಂದು ಮಿಲಿಟ್ರಿ ಲೀಡರ್ಶಿಪ್ ಕೆಳಗಡೆ ಓಪಿಯಂನ ಬೆಳೀತಾಯಿದ್ರು. ವಿಶ್ವದ ಅತ್ಯಂತ ಹೆಚ್ಚು ಓಪಿಯಂ ಬೆಳೆಯುವಂತಹ ದೇಶ ಸದ್ಯಕ್ಕೆ ನಾವಿರುವಂತಹ ಮಯನ್ಮಾರ್ ಅಥವಾ ಬರ್ಮಾ. ಇವಾಗಲೂ ಈ ಒಂದು ಶಾನ್ ಸ್ಟೇಟ್ನ ಉತ್ತರ ಭಾಗಗಳಲ್ಲಿ ಕದ್ದು ಮುಚ್ಚಿ ಅಥವಾ ಇವ್ರುಗಳೇ ಸೇರಿಕೊಂಡು ಸಾಕಷ್ಟು ಓಪಿಯಂನ ಬೆಳೆದು ಎಲ್ಲ ವಿಶ್ವದೆಲ್ಲೆಡೆ ಟ್ರೇಡಿಂಗ್ ಮಾಡ್ತಾರೆ. ಮುಂಚೆ ಅಫ್ಘಾನಿಸ್ತಾನ್ ವಿಶ್ವದ ನಂಬರ್ 1 ಪ್ರೊಡ್ಯೂಸರ್ ಆಗಿತ್ತು. ಈಗ ತಾಲಿಬಾನ್ ಸರ್ಕಾರಕ್ಕೆ ಬಂದ ಮೇಲೆ ಓಪಿಯಂನ ಸಂಪೂರ್ಣವಾಗಿ ಬೆಳೆಯೋದನ್ನು ನಿಲ್ಲಿಸಿದ್ದಾರೆ. ನಮ್ಮ ಗಸಗಸೆ ಪಾಯಸ. ಈಗ ನಮ್ಮ ಗ್ಲೋಬಲ್ ಕನ್ನಡಿಗ ಡ್ರೋನ್ ಸಿದ್ಧವಾಗಿದೆ. ಎದುರುಗಡೆ ಸೂಪರ್ ಮೊನಾಸ್ಟ್ರಿ ಇದೆ.
ಅದನ್ನ ತೋರಿಸ್ತೀನಿ ನೋಡಿ. ಡ್ರೋನ್ ಶಾಟ್ಸ್ ಅಲ್ಲಿ ಸಕ್ಕತ್ತಾಗಿರುತ್ತೆ. ಮನೆ ಕಟ್ಟೋರು ಸಿಕ್ಕರು, ಹಾಗೆ ಇಲ್ಲಿ ಲೋಕಲ್ ಮೊನಾಸ್ಟ್ರಿ ಮಾಂಕ್ ಕೂಡ ಸಿಕ್ಕರು. ವಾವ್, ವೆರಿ ನೈಸ್. ಬಾಯ್ ಬಾಯ್. ಗೈಡ್ ಇದಾರಲ್ಲ, ಇವ್ರಿಗೆ ಮದುವೆ ಆಗಿದೆಯಂತೆ, 25 ವರ್ಷ. ಒಬ್ಬ ಮಗ ಇದ್ದಾನಂತೆ. ಹಸ್ಬೆಂಡ್ ಎಣ್ಣೆ ಹೊಡಿಯಲ್ಲ, ದಮ್ ಹೊಡಿಯಲ್ಲ, ಅದಕ್ಕೆ ಒಳ್ಳೆ ಹಸ್ಬೆಂಡು. ಅವರು ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಕಾಲಿಫ್ಲವರು ಮತ್ತು ಏನೋ ಶೇಂಗಾ ಇದಿಷ್ಟನ್ನು ಬೆಳಿತೀವಿ ನಾವು ನಮ್ಮ ಹಳ್ಳೀಲಿ ಅಂತ ಹೇಳ್ತಾ ಇದ್ದಾರೆ. ಅವ್ರ ಕತೆ ಕೇಳಿಕೊಂಡು ಟ್ರೆಕ್ಕಿಂಗ್ ಮಾಡ್ತಾಯಿದ್ದೀವಿ. ಇವರು ನೋಡಿದ್ರೆ ಒಳ್ಳೆ ಕಾಲೇಜ್ ಹುಡುಗಿ ಥರ ಇದ್ದಾರೆ. ಏನು ಕೇಳ್ತಾ ಇದ್ದಾರೆ, ಮದುವೆ ಆಗಿದ್ದೀರಾ ಅಂತ. ನೋ, ಐ ಆಮ್ ನಾಟ್ ಮ್ಯಾರಿಡ್. ರಿಯಲಿ? ಯು ಡೋಂಟ್ ಬಿಲೀವ್? No. ವೈ? I don't know. ನಂಬಲ್ವಂತೆ ನಂಗೆ ಮದುವೆ ಆಗಿಲ್ಲ ಅಂತ. ಸ್ಟಾಪಿಗೆ ಬಂದು ರೀಚ್ ಆಗಿದ್ದೀವಿ, ಒಂದು ಹಳ್ಳಿ. ನೇಮ್ ಆಫ್ ದ ವಿಲೇಜ್ ಮೈ ಡಿಯರ್? Palang Village. ಪಲಾಮ್ ಪ್ಯಾಲೇಜ್. Yeah, village. Palang. ಪಲಾಮ್ ಪ್ಯಾಲೇಜ್. ಪಲಾವ್ ಲೌಂಜಿ, ಪಲಾವ್ ಜನಗಳು. ಅಮ್ಮ ನಮಸ್ತೆ, ಹೇಗಿದ್ದೀರಾ? ನಿಂಗೆ ಲಾಭ? ಗುಡ್, ನೈಸ್ ಟು ಮೀಟ್ ಯು ಅಮ್ಮ. ನೋಡಿ ಬ್ಯಾಗ್ ಒಳಗೆ ಏನೇನಿದೆ ತೋರಿಸ್ತೀನಿ. ಲೈಟ್ರ್ ಇಟ್ಕೊಂಡಿದ್ದಾರೆ. ಶರು ಹೆಂಗೆ ದಮ್ಮಾಗ್ತಾರೆ. ಲೋಕಲ್ ಸಿಗಾರು, ಫೇಮಸ್ ಇದು. ಓಕೆ ನೋಡಿ ಹಚ್ಕೊಂಡು ಹೋಗ್ತಾರೆ ಸಿಬಾ ಅಂತ. ಬಾಯ್ ಅಮ್ಮ. ಫಸ್ಟ್ ಟ್ರೈಬಲ್ ಜನಗಳು ಮೀಟ್ ಮಾಡ್ತಾ ಇರೋದು ಇವರು. ಪಾಯ್ ಮೈ ಫ್ರೆಂಡ್. ಸೊ ಸ್ಕೂಲ್ಗೆ ಮಕ್ಕಳು ಇವತ್ತು ರಜಾ ಇತ್ತಂತೆ, ಆದ್ರೂ ಟೀಚರ್ ಕರೆದಿದ್ದಾರೆ. ಯಾಕೆಂದರೆ 2-3 ದಿವಸ ರಜಾ ಕೊಟ್ಬಿಟ್ರೆ ಎಸ್ಕೇಪ್ ಆಗ್ಬಿಡ್ತಾರಂತ ಮಕ್ಕಳೆಲ್ಲ, ಮತ್ತು ಬರಲ್ವಂತ. ಅದಕ್ಕೆ ನಿಂಗ್ಲಾಬ ಇವರೇ ಟೀಚರು. ಮಕ್ಕಳು ನೋಡಿ, ಗೌರ್ಮೆಂಟ್ ಶಾಲೆ. ಅವರು ನಮ್ಮ ಜಾಪನೀಸ್ ಫೋಟೋಗ್ರಾಫರು. ಏನೂ ಇಲ್ಲ ರೀ ಶಾಲೆಯಲ್ಲಿ, ಏನು ಫೆಸಿಲಿಟಿನೂ ಇಲ್ಲ. ಒಂದು ಬ್ಲ್ಯಾಕ್ ಬೋರ್ಡ್ ಇದೆ, ಕಲರ್ ಪೆನ್ಸಿಲ್ಸು, ಹಳೇ ಕ್ರಯಾನ್ಸು, ಇವ್ರ ಬ್ಯಾಗು, ಮತ್ತು ಮಕ್ಕಳು ಮಾಡಿರುವಂತಹ ಮುದ್ದಾದ ಡ್ರಾಯಿಂಗ್ಸ್. ಮೈ ನೇಮ್ ಇಸ್ ರಾಮ್. ಇವರ ಶಾಲೆಯ ಬಿಲ್ಡಿಂಗು ನೀವು ನೋಡ್ಬೋದು. ಮನೆಯಲ್ಲಿ ತಯಾರಿಸಿದಂತಹ ಪೊರ್ಕೆಗಳು ಸಂಪೂರ್ಣವಾಗಿ ಆರ್ಗ್ಯಾನಿಕ್ಕು ಮಾಡಿ ಬಿಸಿಲಲ್ಲಿ ಒಣಗಿ ಹಾಕಿದ್ದಾರೆ. ಇವರು ಸಂಪೂರ್ಣವಾದ ಪಲಾವ್ ಡ್ರೆಸ್ಸನ್ನು ಹಾಕ್ಕೊಂಡಿದ್ದಾರಂತೆ. ಈಗ ನಾವೆಲ್ಲ ಬ್ಯಾಗ್ ಹಾಕೋತೀವಲ್ಲ, ಆದರೆ ಇವ್ರು ಬ್ಯಾಗ್ ಹಾಕೊಳ್ಳಲ್ಲ. ಬ್ಯಾಗನ್ನು ತಲೆ ಮೇಲೆ ಹಾಕ್ಕೊಳ್ತಾರೆ ಈ ಥರ, ಭಾರವನ್ನು ಕಮ್ಮಿ ಮಾಡ್ಕೊಳ್ಳೋದಕ್ಕೆ. ಯಾಕಂದರೆ ಇವರೆಲ್ಲ ಟೀಯನ್ನು ಕಲೆಕ್ಟ್ ಮಾಡಿ ಅಭ್ಯಾಸ ಆ ಥರ ಹಾಕ್ಕೊಂಡು ಅದೇ ಅಭ್ಯಾಸವನ್ನು ಮುಂದುವರಿಸಿದ್ದಾರೆ. ಅಮ್ಮ ಇವಾಗಷ್ಟೇ ಮದುವೆ ಮುಗಿಸ್ಕೊಂಡು ವಾಪಸ್ ಮನೆಗೆ ಹೋಗ್ತಾ ಇರಂತೆ. ಚಿಂತೆ ಮಾಡಿ ಅಮ್ಮ. ಓಕೆ ಅಮ್ಮ. ಊರಿನಲ್ಲಿರೋ 2 ಬಾವಿಗಳು, ಚಳಿಯ ಪ್ರಾಂತ್ಯ ಆಗಿರೋದ್ರಿಂದ ಮನೆಗಳನ್ನು ಕಟ್ಟಿಗೆಯಲ್ಲಿ ಕಟ್ಟಿರೋದು. ಹಾಗೆ ಬಿಸಿ ಕಾಯಿಸೋದಕ್ಕೆ ಎಲ್ಲ ಕಡೆ ಕಟ್ಟಿಗೆಗಳನ್ನು ಜೋಡಿಸಿರೋದನ್ನು ನೀವು ನೋಡ್ಬೋದು. ಊಟಕ್ಕೆ ಮತ್ತು ಟೀಗೆ ಒಂದು ಕಡೆ ಸ್ಟಾಪ್ ಕೊಟ್ಟಿದ್ದೀವಿ. ಅಜ್ಜಿಯನ್ನು ನೋಡ್ಬೋದು. ತಿನ್ನೋದಕ್ಕೆ ಇಲ್ಲೇ ಬೆಳೆದಂತಹ ಕಿತ್ತಳೆ ಹಣ್ಣು, ಹಾಗೆ ಬಿಸಿ ಟೀ, ಮತ್ತು ಇನ್ನೊಂದು ಬಹಳ ಇಂಟ್ರೆಸ್ಟಿಂಗ್ ಸಿಹಿ ಕೊಟ್ಟಿದ್ರು. ಅದೇನೋ ಅಂತ ತೋರಿಸ್ತೀನಿ. ಬೆಲ್ಲವನ್ನು ಕೊಟ್ಟಿದ್ರು. ಬೆಲ್ಲವನ್ನು ಹೆಂಗೆ ಅಂದರೆ ಬಾಯಲ್ಲಿ ಇಟ್ಕೊಂಡು ಅದರ ಸಿಹಿಯನ್ನು ಹೀರ್ತಾ ಅದ್ರ ಜೊತೆಗೆ ಸಪ್ಪೆ ಟೀಯನ್ನು ಕುಡಿಯೋ ಅಭ್ಯಾಸ ಇಲ್ಲಿ ಜನಗಳದು. ಈ ಥರ ಅಭ್ಯಾಸ ಸಾಕಷ್ಟು ಅರಬ್ ಕಂಟ್ರೀಸಲ್ಲಿ ಕೂಡ ನೋಡ್ಬೋದು. ಅಲ್ಲಿ ಸಕ್ಕರೆ ಯೂಸ್ ಮಾಡ್ತಾರೆ, ಇಲ್ಲಿ ಪ್ಯೂರ್ ಅನ್ಪ್ರಾಸೆಸ್ಡ್ ಬೆಲ್ಲವನ್ನು ಯೂಸ್ ಮಾಡ್ತಿರೋದು. ಬಹಳ ಹೆಲ್ದಿ ಆಪ್ಷನ್ ಅಂತಲೇ ಕರಿಬೋದು. ಇದು ಮನೆಯ ಅಡುಗೆ ಮನೆ. ಇಲ್ಲಿಯ ಲೋಕಲ್ಸ್ ಮನೆಯವರು ನಮ್ಮನ್ನು ಹೋಸ್ಟ್ ಮಾಡಿದವರು. ಎಂಟ್ರೆನ್ಸ್ಗೆ ಜೇನಿನ ಕೊಂಬನ್ನು ಕಟ್ಟಿದ್ದಾರೆ ನೋಡ್ಬೋದು. ಆಚೆ ಏನು ನೋಡ್ತಾ ಇದ್ದೀರಾ, ಇದು ಟೀಯನ್ನು ಶೇಖರಿಸುವಂತಹ ಅಥವಾ ಪ್ರಾಸೆಸ್ ಮಾಡುವಂತಹ ಯೂನಿಟ್ಸು. ಇಲ್ಲಿ ಅದನ್ನು ಒಣಗಿಸಿ ಡ್ರೈಯಿಂಗ್ ಪ್ರಾಸೆಸ್ಸು ಸಂಪೂರ್ಣವಾಗಿ ಎಲ್ಲ ಮಾಡುವಂತಹ ಜಾಗಗಳು. ಈಗ ಕೆಲವು ಸಲಕರಣೆಗಳ ಉಪಯೋಗವನ್ನು ಇವರು ಮಾಡ್ತಾ ಇದ್ದಾರೆ. ಈ ಒಂದು ದೇಶದಲ್ಲಿ ಟೀ ಎಲೆಯಿಂದ ಒಂದು ಸ್ಯಾಲಾಡ್ ಮಾಡ್ತಾರೆ, ಫರ್ಮೆಂಟೆಡ್ ಟೀ ಸ್ಯಾಲಾಡ್ ಅಂತ. ಅದನ್ನು ಹೆಂಗೆ ಮಾಡ್ತಾರೆ ಅಂದರೆ, ಫಸ್ಟು ಈ ಜಾಗದಲ್ಲಿ ಟೀ ಎಲೆಗಳನ್ನು ಬಾಯ್ಲ್ ಮಾಡ್ತಾರೆ. ಅದಾದಮೇಲೆ ಬೇಯಿಸಿದ ನಂತರ
ಈ ಜಾಗದಲ್ಲಿ ಇದು ಕ್ರಷಿಂಗ್ ಮಿಷಿನ್. ಆ ಟೀ ಎಲೆಗಳನ್ನು ಸ್ವಲ್ಪ ಕಟ್ಟಾಗತ್ತೆ. ಇದು ಕಟ್ಟಾದ ನಂತರ ನೋಡಿ ಹಂಗೇನೆ ಈ ಕಡೆ ಬಂದರೆ ಈ ಒಂದು ಜಾಗದಲ್ಲಿ ಎಲ್ಲ ಎಲೆಗಳನ್ನು ಹಿಂಡಿ ಈ ಥರ ಬ್ಯಾಗ್ಗಳಲ್ಲಿ ಇಡಲಾಗುತ್ತೆ. ಈ ಬ್ಯಾಗ್ ಒಳಗೆ ಏನಾಗುತ್ತೆ ಅಂದರೆ ಅದು ಫರ್ಮೆಂಟ್ ಆಗುತ್ತೆ 2 ವಾರದ ಕಾಲ. ಅದರ ಒಳಗಿರುವಂತಹ ನೀರು ಸ್ವಲ್ಪ ಬಿಟ್ಕೊಳ್ಳುತ್ತೆ. ಅದಕ್ಕೆ ನೋಡ್ಬೋದು ನೆಲ ಎಲ್ಲ ಸ್ವಲ್ಪ ಕಪ್ಪಾಗಿದೆ. ಅದಾದಮೇಲೆ ಈ ಎಲೆಗಳನ್ನು ಊರುಗಳಿಗೆ ಮತ್ತು ಈ ಊರಲ್ಲಿ ಉಪಯೋಗ ಮಾಡ್ತಾರೆ. ಆ ಒಂದು ಟೀ ಎಲೆಗಳನ್ನ ಚಾಪ್ ಮಾಡಿ ಸ್ಯಾಲಡಲ್ಲಿ ಯೂಸ್ ಮಾಡ್ತಾರೆ. ಇದು ಗಟ್ ಬ್ಯಾಕ್ಟೀರಿಯಾಗೆ ತುಂಬ ಒಳ್ಳೆಯದು, ಫರ್ಮೆಂಟೆಡ್ ಫುಡ್ ಅಂತ ಹೇಳ್ತಾರೆ. ಮತ್ತು ಟೀ ಎಲೆಗಳಲ್ಲೂ ಕೂಡ ಸಾಕಷ್ಟು ಒಳ್ಳೊಳ್ಳೆ ಅಂಶಗಳಿರೋದ್ರಿಂದ ಆ ದೇಹಕ್ಕೆ ಆರೋಗ್ಯಕ್ಕೆ ಭಾಳ ಸಖತ್ತಾಗಿರುತ್ತೆ ಅಂತ ಹೇಳ್ತಾರೆ. ಅದಾದ್ಮೇಲೆ ಇನ್ನೊಂದೇನೆಂದರೆ ನಾರ್ಮಲ್ ಟೀ ಕುಡಿಯುವಂತಹ ಎಲೆಗಳನ್ನು ಆಚೆ ಕಡೆ ಒಣಗಿಸ್ತಾರೆ, ಅದರಿಂದ ಟೀಯನ್ನು ಮಾಡ್ತಾರೆ. ಮೂರನೇದು ಬಹಳ ಮುಖ್ಯವಾದದ್ದು ನಿಮ್ಮ ಕೂದಲ ಬೆಳವಣಿಗೆಗೆ ಟೀ ಆಯಿಲ್. ಇದರಿಂದ ಆಯಿಲ್ನ ಕೂಡ ಎಕ್ಸ್ಟ್ರಾಕ್ಟ್ ಮಾಡಿ ಅದಕ್ಕೆ ಆಲ್ಮೋಸ್ಟ್ 1 ವರ್ಷದ ಕಾಲ ಪ್ರಾಸೆಸಿಂಗ್ ಅಂತೆ. ತದನಂತರ ತಲೆ ಕೂದಲಿಗೆ ಹಚ್ಕೊಂಡ್ರೆ ಕೂದಲು ಕಪ್ಪಾಗಿರುತ್ತೆ, ಹಾಗೆ ಸೊಂಪಾಗಿ ಬೆಳೆಯುತ್ತೆ ಅಂತ ಇಲ್ಲಿಯ ಜನಗಳು ಹೇಳ್ತಾರೆ. ಮಧ್ಯಾಹ್ನ ಇಲ್ಲಿಯ ಲೋಕಲ್ಸ್ ಜೊತೆಗೆ ಊಟ. ದೃಷ್ಟಿಯಾಗಬಾರ್ದು ಅಂದ್ಬಿಟ್ಟು ಮೊಟ್ಟೆ ಚಿಪ್ಪನ್ನು ಶೇಖರಣೆ ಮಾಡಿ ಅದನ್ನು ದಾರದೊಳಗೆ ಪೋಣಿಸಿ ಮನೆ ಮುಂದೆ ಯಾವ ರೀತಿ ಇಟ್ಟಿದ್ದಾರೆ ನೋಡಿ. ಹಳ್ಳಿ ಜನಗಳು ಈ ಒಂದು ಗಿಡವನ್ನು ಕ್ಯಾನ್ಸರ್ ಕ್ಯೂರ್ ಮಾಡುತ್ತೆ ಅಂತ ನಂಬ್ತಾರಂತೆ. ಇದರ ತೊಗಟೆಯನ್ನು ಅಥವಾ ಇದರ ಎಲೆಗಳನ್ನು ಬಾಯ್ಲ್ ಮಾಡಿ ಅಥವಾ ಇದರ ಬೇರನ್ನು ಜಜ್ಜಿ ಮೆಡಿಸಿನಲ್ಲಿ ಉಪಯೋಗಿಸೋದ್ರಿಂದ ಅಥವಾ ಪಥ್ಯದಲ್ಲಿ ಉಪಯೋಗಿಸೋದ್ರಿಂದ ಕ್ಯಾನ್ಸರ್ ಕ್ಯೂರ್ ಆಗುತ್ತೆ ಅಂತ ನಂಬ್ತಾರಂತೆ. ನೋಡಿ ಹೇಗಿದೆ ಅಂತ. ಪಕ್ಕ ಇರುವಂತಹ ಇನ್ನೊಂದು ಗಿಡ ನ್ಯಾಚುರಲ್ ಬ್ಲಡ್ ಸ್ಟಾಪಿಂಗ್ ಏಜೆಂಟ್. ರಕ್ತ ಅಕಸ್ಮಾತ್ ಇವಾಗ ಕಾಡಲ್ಲಿ ನಿಮ್ಗೆ ಏಟಾಯಿತು ಕಟ್ಟಾಯಿತು ಆಗ ರಕ್ತವನ್ನು ನಿಲ್ಲಿಸೋದಕ್ಕೆ ಈ ಎಲೆಯನ್ನು ಈ ರೀತಿ ಜಜ್ಜಿಬಿಟ್ಟು ಆ ಗಾಯದ ಮೇಲೆ ಹಚ್ಚಿದ್ರೆ ತಕ್ಷಣ ರಕ್ತ ಸೋರೋದು ನಿಲ್ಲತ್ತಂತೆ. ಪ್ರಕೃತಿ ನಮಗೇನೆಲ್ಲ ಮ್ಯಾಜಿಕ್ ಕೊಟ್ಟಿದೆ ಅಂದರೆ ನಂಬಕ್ಕೆ ಅಸಾಧ್ಯ. ಕಾಡಲ್ಲಿ ಓಡಾಡ್ದಾಗಲೇ ಗೊತ್ತಾಗೋದವೆಲ್ಲ. ಭಾಳ ಖುಷಿ ಆಗ್ತದೆ ಈ ಥರ ಗ್ರೂಪ್ ಜೊತೆಗೆ ಹೊರ ದೇಶದಲ್ಲಿ ಡೀಪಾಗಿ ಅವರ ಕಾಡನ್ನು ಅವರ ಪ್ರಕೃತಿಯನ್ನು ಅರ್ಥ ಮಾಡ್ಕೊಳ್ತಾ ಇರೋದು. ಫೈನಲಿ ಉಳ್ಕೊಳ್ಳೋಂಥ ಹಳ್ಳಿಗೆ ರೀಚ್ ಆಗಿದ್ದೀವಿ. ಸೂರ್ಯಾಸ್ತ ಆಗ್ತಾಯಿದೆ. ಅಜ್ಜಿ ನೋಡಿ ಅಲ್ಲಿ ಕೂತ್ಕೊಂಡು ಎಷ್ಟು ಚೆನ್ನಾಗಿ ಕೈಮಗ ಮಾಡ್ತಾಯಿದ್ದಾರೆ ಬಂಬಲ್ಲಿ. ಅವರೇ ಕೈಯಿಂದ ಮಾಡಿರೋಂತಹ ಬುಟ್ಟಿ ಇದು ಪಕ್ಕದಲ್ಲಿ ಕಾಣಿಸ್ತಾ ಇದೆಯಲ್ಲ, ನಾನೇ ಮಾಡಿದ್ದು ಅಂತ ತೋರಿಸ್ತಾ ಇದ್ದಾರೆ. ಇವರೆಲ್ಲ ಮನೆಗಳು ಸ್ಟಿಲ್ಟ್ ಹೌಸಸ್ ಅಂತ ಕರಿಬೋದು. ಅಂದರೆ ಕೆಳಗಡೆ ಮರದ ದಿಮ್ಮೆಯನ್ನು ಕೊಟ್ಟು ಒಂದು ರೀತಿಯ ಬೇಸ್ಮೆಂಟನ್ನು ಕ್ರಿಯೇಟ್ ಮಾಡಿ ಮೇಲ್ಗಡೆ ಮನೆಗಳನ್ನು ಕಟ್ಕೋತಾರೆ. ಸಾಧ್ಯವಾದರೆ ಅಮ್ಮನ್ನ ಮೀಟ್ ಮಾಡಿಸ್ತೀನಿ ಬನ್ನಿ. ಅಮ್ಮ ಕರೆದ್ರು ಅವಲೇ, ನಾನು ಹೋಗಲಿಲ್ಲ. ನೋಡಿ ಇಲ್ಲಿ ಇದು ಬೊಂಬಿನ ಜುಟ್ಟು, ಅದರ ಚಿಕ್ಕದಾದ ಕೂದಲನ್ನು ತೆಗೆದಿಟ್ಕೋತಾರೆ. ಅದಾದಮೇಲೆ ಅಮ್ಮ ನೋಡಿ ಯಾವ ರೀತಿ ಕೈಮಗ್ಗ ಮಾಡ್ತಾ ಇದ್ದಾರೆ ಅಂತ. ಆಹಾ, ಅಮ್ಮ ನೀವು ಮಾಡಿದ್ದ ಬುಟ್ಟಿ? ಹಾಂ, ಸಕ್ಕದ ಮಾಡಿದ್ದೀರಾ. ಹಾಂ, ತುಂಬ ಚೆನ್ನಾಗಿ ಮಾಡ್ತಾಯಿದ್ದೀರಾ. ಇದು ಅಜ್ಜಿ ಮನೆ ಒಳಗೆ, ಇದು ಹೊರಗೆ ಕೂತಿದ್ದಾರೆ. ಹೊರಗೆ ಕೂತ್ಕೊಂಡು ಟೈಮಗ ಮಾಡ್ತಾಯಿದ್ದಾರೆ. ಒಳ್ಳೇದಾಗಲಿ ಅಮ್ಮ, ಬಾಯ್. ಈ ಊರಲ್ಲಿ ನೀವು ನೋಡ್ಬೋದು ಶುಂಠಿಯನ್ನು ಈಗಷ್ಟೇ ಕಿತ್ತಿಟ್ಟು ಬುಟ್ಟಿಗಳಲ್ಲಿ ಸಖತ್ತಾಗಿ ಜೋಡಿಸಿದ್ದಾರೆ. ಇಂದ ಕಟ್ಟಿರುವಂತಹ ಮನೆಯ ಡಿಸೈನ್ ಪ್ಯಾಟ್ರನ್ನು ಎಷ್ಟು ಚೆನ್ನಾಗಿದೆ ಅಂತ ನೋಡ್ಬೋದು. ಹಳ್ಳಿಯ ಮಕ್ಕಳು ಈ ಪ್ರಾಂತ್ಯದ ಅತ್ಯಂತ ಪ್ರಸಿದ್ಧವಾದ ಆಟವನ್ನು ಆಡ್ತಾ ಇರೋದು. ಇಲ್ಲಿ ದೊಡ್ಡ ಟೂರ್ನಮೆಂಟ್ ನಡೀತಾ ಇದೆ. ತುಂಬ ಆಡಿಯನ್ಸ್ ಕೂಡ ಇದ್ದಾರೆ. ಮಿಂಗ್ಲಾವಾ
ಚಳಿ ಶುರು ಆಯ್ತಲ್ಲ, ಬಿಸಿಲು ಕಾಯಿಸ್ತಿದ್ದಾರೆ. ಈ ಒಂದು ಹಳ್ಳಿಯ ಮನೆಯಲ್ಲಿ ಮದುವೆ ನಡೆದಿತ್ತು ಮಧ್ಯಾಹ್ನ, ಆದರೆ ನಮಗೆ ಊಟ ಮಿಸ್ ಆಯಿತು. ಅನ್ನ ನೋಡಿ, ಬುಟ್ಟಿಲಿ ಅನ್ನ ಮಾಡಿದ್ದಾರೆ, ನೈಸ್. ಇಲ್ಲಿ ನಮಗೆ ಮೋಸ್ಟ್ಲಿ ಮದುವೆ ಊಟನೋ ಸ್ನ್ಯಾಕ್ಸು ಸಿಗ್ತಾ ಇದೆ ನಮ್ಮ ಗ್ರೂಪ್ಗೆ. ಮನೆಗೆ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ. ಇಲ್ಲಿ ಅಡುಗೆ ಮನೆ, ಮದುವೆಗೆ ನೋಡಿ ಎಷ್ಟೆಲ್ಲ ಅಡುಗೆ ಮಾಡಿದ್ರು. ಮದುವೆಯಲ್ಲಿ ಫ್ರೀ ಊಟ ಮಾಡ್ತಾ ಇದ್ದೀವಿ, ಒಳ್ಳೆ ಊಟ ರೀ, ಸಖತ್ತಾಗಿದೆ. ಹುಡುಗ ಯಾರು ಅಂತ ಯೋಚನೆ ಮಾಡ್ತಿದ್ದೆ, ಅವರೇ ಹುಡುಗ ಅಂತ. ಮನೆಯಲ್ಲಿ ಪಾರ್ಟಿ ಇಲ್ಲ ಅಂದರೆ ಮಜಾನೇ ಇರಲ್ಲ ಗುರು. ಲೋಕಲ್ಸ್ ಎಲ್ಲ ಕೂತ್ಕೊಂಡು ಸಖತ್ತಾಗಿ ಎಣ್ಣೆ ಪೋಣಿಸ್ಕೊತಾ ಇದ್ದಾರೆ. ಇವಾಗ ಸಂಜೆ ಈವ್ನಿಂಗ್ ಪಾರ್ಟಿ ಬೇರೆ ಇದೆ ಅಂತ ಮದುವೆದು. ರೈಸ್ ವೈನ್ local rice wine. Cheers guys. Cheers guys. Happy married life to the boy. ಕುಡಿತಾ ಇದೀವಿ ಅಂತ ಗೊತ್ತಾಗಬೇಕಲ್ವಾ. ಗೋಲ್ಡನ್ ಕಾರ್ನ್ ಇದರಿಂದ ಮಾಡಿರುವಂತಹ ಒಂದು ರೀತಿಯ ವೈನ್, ಅಫಿಷಿಯಲ್ ಪ್ರಾಡಕ್ಟ್ ಆಫ್ ಮಯನ್ಮಾರ್. ರಾಯಲ್ ಸ್ಮೂತ್ ವಿಸ್ಕಿ. ಹೆಸರು ಕೇಳ್ತೀನಿ ಬ್ರೋ, ಟೆಲ್ ಒನ್ಸ್ ಅಗೇನ್ ಯುವರ್ ನೇಮ್. ಟುನ್ಜೆ, ಜಾನೈಮು, ಖಾಂಟೆ, ತುಜ್ಜಿ, ನ್ಯೂ ಎ, ಥುಂಕಾ, ಸೋನ್ಯುಟೆ. My favorite is Aau. His name is the best name. Aau. ನೋಡಿ ದೊಡ್ಡ ಪಾರ್ಟಿ ಒಳಗೆ. ವಾವ್, ಹಾಯ್, ಓ ಔ, ಓಯ್ ಔ, ಹಿ ಇಸ್ ಮೈ ಫ್ರೆಂಡ್. ಔ, ಏಯ್, ಎಂಜಾಯ್. ಹ್ಯಾಪಿ ಮ್ಯಾರಿಡ್ ಲೈಫ್, ಹ್ಯಾಪಿ ಮ್ಯಾರಿಡ್ ಲೈಫ್, ಹ್ಯಾಪಿ ಮ್ಯಾರಿಡ್ ಲೈಫ್. ಈ ಥರ ಒಂದು ಕ್ರೇಜಿ ಎಕ್ಸ್ಪೀರಿಯೆನ್ಸು ನಿಮ್ಮ ಲೈಫಲ್ಲೇ ಗ್ಲೋಬಲ್ ಕನ್ನಡಿಗ ಚಾನಲಲ್ಲೇ ಪ್ರಾಬ್ಲಿ ಬಂದಿರಲಿಲ್ಲ. ಅಂಥ ಅದ್ಭುತವಾದ ಮದುವೆ ಸಮಾರಂಭ ಮಯನ್ಮಾರ್ನ ಕಾಡಿನ ಒಳಗೆ ಪರ್ವತ ಪ್ರದೇಶದಲ್ಲಿರುವಂಥ ಹಳ್ಳಿಯಲ್ಲಿ. ವಾವ್, ಮೈಂಡ್ ಬ್ಲಾಸ್ಟಿಂಗ್. ಪಾರ್ಟಿ ಕಂಟಿನ್ಯೂಸ್.
Bye, bye, guys. Love you guys. Bye, bye. Enjoy. ಬಿಟ್ಟು ಹೋಗಕ್ಕೆ ಮನ್ಸಿಲ್ಲ ರೀ. Okay. ಬಾಯ್ ಬ್ರೋ. Memblo. ಬಾಯ್ ಬಾಯ್. ಸೊ ನಾವು ಫುಲ್ ಗ್ರೂಪ್ ಸೇರಿ ಅವ್ರಿಗೊಂದು ಇಷ್ಟು ಡೊನೇಷನ್ ಅಂತ ಕೊಟ್ವಿ ಅಂದ್ರೆ ಗಿಫ್ಟ್ ತರ ಅವರ ಮದುವೆಗೆ. ಈ ತರ ಕ್ರೇಜಿ ಪಾರ್ಟಿ ನಾವು ಯಾವತ್ತೂ ಮಾಡಿಲ್ಲ. ಇನ್ನೂ ಪಾರ್ಟಿ ನಡೀತಾನೆ ಇದೆ ನೋಡಿ. ನಾವು ಉಳ್ಕೊಳ್ಳೋಂಥ ಹಳ್ಳಿಗೆ ಬಂದು ತಲುಪಿದೀವ್ರಿ. ಯಪ್ಪ ಎಂಥ ಕ್ರೇಜಿ ಎಕ್ಸ್ಪೀರಿಯನ್ಸ್ ಇದು. ಇವತ್ತು ರಾತ್ರಿ ನಾವು ಮಲ್ಕೊಳ್ಳೋ ಜಾಗ ರೀ. ಒಳ್ಳೊಳ್ಳೆ ಪೋಸ್ಟರ್ ಎಲ್ಲ ಇದೆ. ರಾತ್ರಿಯ ಊಟ ಅರೇಂಜ್ ಆಗ್ತಾ ಇದೆ. ಹಲೋ, ವಾವ್, ಪಾಯ್ ಪಾಯ್, Look at this one. ಫ್ರೈಸ್, Yeah, papaya fry. ಪಪಾಯ್. ರಾತ್ರಿ ಇಷ್ಟೊತ್ತರಲ್ಲೂ ಎಷ್ಟು ಚೆನ್ನಾಗಿ ಅರೇಂಜ್ ಮಾಡ್ತಾರೆ ನೋಡಿ. Nothing has fish. Somebody was telling me that. Okay, so I'm gonna do a movement. You do yours. You do yours. Okay, so I'll start.